ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ಇವತ್ತಿನ ದಿನ ಏನಂತಂದರೆ ಮಿಡ್ ನೈಟ್ ಕ್ರಿಸ್ಮಸ್ ದಿನ ಹೇಗೆ ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಎಲ್ಲರೂ ರೆಡಿ ಆಗ್ತಿದ್ದಾರೆ. ನಾನು ಇವಾಗ ನಮ್ಮ ಅಜ್ಜ ಮನೆಗೆ ಬಂದಿದ್ದೀನಿ. ಸೊ ಬನ್ನಿ ಹೋಗಿ ನೋಡುವ. ಇವಾಗ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಚರ್ಚ್ಗೆ ಹೋಗಿ ಇವಾಗ ಮಿಡ್ ನೈಟು ಚರ್ಚ್ಗೆ ಹೋಗ್ಬಿಟ್ಟು ಅಲ್ಲಿ ಚರ್ಚೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಚಿಕ್ಕದಾಗ ಒಂದು ಕೇಕ್ ಕಟ್ಟಿಂಗ್ ಆಗಿ ಆ್ಯಂಡ್ ಒಂದು ನಮ್ಮದು ಕ್ರಿಬ್ಬು. ಸೊ ಈ ಕ್ರಿಬ್ಬು ಲೈಕ್ ನೈಟ್ 12 o'clockಗೆ ನಾವು ಇಲ್ಲಿ ಜೀಸಸ್ನ ನಾವು ಪ್ಲೇಸಲ್ಲಿ ಇಡ್ತೀವಿ. ಸೊ ಆಮೇಲೆ ಏನೇನು ಹೇಗೆ ಏನು ಅಂತ ಈ ದಿನದಲ್ಲಿ ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕ್ರಿಸ್ಮಸ್ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ಜೀಸಸ್ ಹುಟ್ಟಿದ್ದಾರೆ ಅಂತ ನಾವು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ನಾನು ಈ ಕ್ರಿಸ್ಮಸ್ ದಿನ ಹೇಗಿರುತ್ತೆ ನಮ್ಮದಲ್ಲಿ ಕ್ರಿಸ್ಮಸ್ಸು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿ ತೋರಿಸ್ತೀನಿ. ಸೊ ಈ ವಿಡಿಯೋನ ನೀವು ಇದೇ ಥರನೇ ನೋಡ್ತಾ ಇರಿ. ಸೊ ಸ್ಟಿಲ್ ಟ್ಯೂನ್. ಇವಾಗ ಎಲ್ಲರೂ ರೆಡಿ ಆಗ್ತಿದ್ದಾರೆ. ರೆಡಿ ಆಗ್ತಾ ಇರೋದನ್ನು ಒಬ್ರಿಗೊಬ್ರನ್ನೇ ಹೋಗಿ ಮಾತಾಡ್ಸ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈ ವಿಡಿಯೋದಲ್ಲಿ. ಲೈಕ್ ನನ್ನ ಚಿಕ್ಕಮ್ಮ, ನನ್ನ ಅಜ್ಜಮ್ಮ, ನಮ್ಮ ತಾತ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನೋಡೋಣ ಏನು ಅನ್ನೋದು. ಬನ್ನಿ ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ವಿಡಿಯೋದಲ್ಲಿ. ಹಾಯ್, ಹಲೋ. ಇವಾಗ ತಾನೇ ಚರ್ಚ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಎಂಟ್ರಿ ಕೊಟ್ವಿ ಮನೆಗೆ. ಸೊ ನಾನು ಚರ್ಚಲ್ಲಿ ಹೋಗ್ಬೇಕಾದ್ರೆ ನನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಟೈಮ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೇ ನಾನು ಬರಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದೀನಿ. Santa Claus decorations. And ಈ ಥರ ಹಿಂಗೆ ಇಟ್ಟಿರ್ತೀವಿ. ಆ್ಯಂಡ್ ಫುಲ್ ಇದೆ ಚರ್ಚು. Santa Claus. And ಅಲ್ಲಿ ಕ್ರಿಬ್ಬು. ಸೊ ಇವಾಗ ಎಲ್ಲರೂ ಚರ್ಚಿಂದ ಈಚೆ ಕಡೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಒಂದು ಫೋಟೋ ಹಿಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಕಾರ್ ತೊಗೊಂಡಿಲ್ಲ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ಕಾರು ನೋಡಬೇಕು. ಆ್ಯಂಡ್ ಇವಾಗ ಚರ್ಚಿಂದ ಹುಟ್ಟಿದ್ದೀವಿ. ಅವನಿಕ್ಕಿ ಬಂದ ಕೆಳಗಡೆ ಎಲ್ಲರೂ ಚಡಿ ಅವರು. ಸೊ ಇವಾಗ ನನ್ನ ಮನೆ ರೀಚ್ ಆಗಿದ್ದೀನಿ. ಸೊ ಇವಾಗ ಎಲ್ರಿಗೂ ವಿಶ್ ಮಾಡಬೇಕು. ಇನ್ನು ನಾನು ಯಾರಿಗೂ ಏನೂ ವಿಶ್ ಮಾಡಿಲ್ಲ. ಸೊ ಎಲ್ಲರೂ ಬರ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಕ್ರಿಸ್ಮಸ್ ಕ್ರಿಬ್ಬು. ಆ್ಯಂಡ್ ಇವಾಗ ಬನ್ನಿ, ಎಲ್ಲರೂ ಇವಾಗ ಮನೆಗೆ ಇವಾಗ ಬರ್ತಿದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಅವ್ರು ಬಂದಮೇಲೆ ಅಲ್ಲಿ ಕ್ರಿಸ್ಮಸ್ ಕ್ರಿಬ್ಬನ್ನು ನಾವೇನು ಗೋದ್ಲಿ ಕಟ್ಟಿರ್ತೀವೋ ಅಲ್ಲಿ ನಾವು ಕ್ರಿಸ್ಮಸ್ದು ಜೀಸಸ್ ಬಾರ್ನ್ ಆಗಿದ್ದಾರೆ ಅಂತ ನಾವಲ್ಲಿ ಆ ಪ್ಲೇಸಲ್ಲಿ ಜೀಸಸ್ ಸ್ಟ್ಯಾಚ್ಯೂ ತೊಗೊಂಬಂದು ಅಲ್ಲಿ ಇಕ್ತೀವಿ. ಸೊ ಇವಾಗ ಅವ್ರಿಗೋಸ್ಕರ ವೆಯ್ಟಿಂಗ್. ಆ್ಯಂಡ್ ಅವ್ರು ಬಂದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತೀವಿ.
ದಿಸ್ ಮೇರಿ ಕ್ರಿಸ್ಮಸ್ ಅದು ಮೇರಿ ಅಲ್ಲ ಮೇರಿ. ಹ್ಯಾಪಿ ಕ್ರಿಸ್ಮಸ್. ಇದರಲ್ಲಿ ಇಡಿಸ್ತೀನಿ. ಸಾಕು ಆ್ಯಂಡ್ ಈ ನೈಟ್ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಲೇಟ್ ಆಗೋಯ್ತು. ಫೋಟೋಶೂಟು ಅದೆಲ್ಲ ಇರ್ತಲ್ಲ, ಸೊ ನೈಟ್ ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗಿದ್ದೆ ಇವಾಗ ಟೈಮ್ ಬಂದ್ಬಿಟ್ಟು 9:34. ನೈಟ್ ಮಲಗಿದ್ದು ಲೇಟು, ಸೊ ನೈಟ್ ಮ್ಯಾಸ್ಗೆ ಹೋಗಿ. ಸೊ ಒನ್ಸ್ ಅಗೇನ್ ಮೇರಿ ಕ್ರಿಸ್ಮಸ್. ಆ್ಯಂಡ್ ಇವಾಗ ಎದ್ದಿದ್ದೀನಿ, ಇವಾಗ ಹೋಗಿ ಟಿಫನ್ ಮಾಡಬೇಕು. ಸೊ ನಮ್ಮ ಮಾಮ ಬೆಳಗ್ಗೆನೇ ಬಂದ್ಬಿಟ್ಟು ನೀರು ಹಾಕಿ ಎಬ್ಬಿಸ್ಬಿಟ್ರು. ಸೊ ಇನ್ನು ನಿದ್ದೆ ಅರ್ಧಂಬರ್ಧ ಆಗಿದೆ. ಬನ್ನಿ ಇವತ್ತಿನ ದಿನದಲ್ಲಿ ನಾನು ಏನು ಮಾಡ್ತೀನಿ ಅಂತ ಆ್ಯಂಡ್ ಹೆಂಗೇನು ಪ್ರಿಪ್ರೇಷನ್ಸ್ ನೋಡೋಣ. ನನ್ನ ಮಾಮ ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬಂದಿಲ್ಲ, ಇವಾಗ ಬಂದ್ಬಿಟ್ಟು ಬಿಸಿಲು ಕಾಯಿಸ್ಕೊ ಅಂತ ಹೇಳ್ತಿದ್ದಾರೆ ಪಾಪ. ನಮ್ಮ ಮಾಮ ಹೋಗಿದ್ದ ತಕ್ಷಣ ಈ ಖುಷಿ ಎದ್ದೋಗ್ತಿದೆ ಇವಾಗ. ಆ್ಯಂಡ್ ಇವಾಗ ನಮ್ಮ ಮಾಮ ಬಂದರು. ಸೊ ನಮ್ಮ ಮಾಮನ ಜೊತೆಗೆ ರಾಕಿ ಕರ್ಕೊಂಬಂದಿದ್ದಾರೆ. ಸೊ ಇನ್ನು ರಾಕಿ ಜೊತೆ ಆಟಾಡ್ತಾ ಇದ್ದೀವಿ. ಸೊ ರಾಕಿ ಬಂದ್ಬಿಟ್ಟು ಒಂಥರ ಫ್ರೆಂಡ್ಲಿ ಆಗಿರುತ್ತೆ. ಸೊ ಇದ್ರ ಜೊತೆ ಆಟಾಡ್ಕೊಂಡಿದ್ವಿ, ದಿನ ಪೂರ್ತಿ ಇದ್ರ ಜೊತೆ ಆಟಾಡ್ಕೊಂಡಿದ್ದೀವಿ. ಆ್ಯಂಡ್ ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತ ಹೀಗೆನೆ ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಎದುರಿದ್ದು ಹಗ್ ಮಾಡು ಸುಮ್ಮನೆ ಮತ್ತೆ ಆಗಿರುವೆ ಮುಖಾಮುಖಿ ಇದರರ್ಥ ಋಣವಿನ್ನು ಬಾ ರೆಡಿ ದಿನಚರಿ ಬಿಕಾಸ್ ಮನೆಯಲ್ಲಿ ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾವು ಯಾವ ಕಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊತಾ ಇದೀವಿ. ಆ್ಯಕ್ಚುಲಿ ಓರಿಯನ್ ಮಾಲ್ ಇತ್ತು, ಓರಿಯನ್ ಮಾಲ್ ಟ್ರಾಫಿಕ್ ಇರೋದ್ರಿಂದ ಸೊ ಈಗ ಬೇರೆ ಯಾವ ಕಡೆ ಹೋಗ್ಬೋದು ಅಂತ ನೋಡೋಣ. ಕಿಲೋಮೀಟರ್ಗೆ 25 ನಿಮಿಷ ಸೀದಾ ಈಗ ಸಕಲೇಶ್ಪುರಕ್ಕೆ ಹತ್ಬಿಟ್ರೆ ಹೆಂಗಿರುತ್ತೆ? ಇವಾಗ ಹೋಗೋದು ಎಲ್ಲರಿಗೂ ಬೇರೆ ಕ್ರಿಸ್ಮಸ್ ಅಂದ್ಬಿಟ್ಟು ವಾಪಸ್ ಬರೋದು ಹೆಂಗಿರುತ್ತೆ ರೀ? ಆ ಥರ ಮಾಡಿದ್ರೆ ಮಸ್ತ್ ಇರುತ್ತೆ. ಎಲ್ಲಾರ ಮನೆಗೆ ಹೋಗಿ ಎಬ್ಬಿಸೋದು ಮೆರಿ ಕ್ರಿಸ್ಮಸ್ ಸರಿ ಬರೋಣ ಅಂತ ಹೊರಟ್ಬಿಡ್ಬೇಕು. ಹಂಗೆ ಅದು ಏನ್ ಗೊತ್ತಾ, ಫೇಸ್ ಇರ್ಬೇಕು, ಆ ಥರ ಲಾಂಗ್ ಡ್ರೈವ್ ಮಾಡಬೇಕು. ಹಂಗೆ ನೋಡೋಣ. ಇವಾಗ ವಿಜಯನಗರ ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಮೂನ್ ಹೋಗ್ತಿದೆ ಅಂತ. ನಂತರ ಅಲ್ಲ ಫ್ರೆಂಡ್ಸ್, ನಾನಂತ ಅಲ್ಟ್ರಾ ಅಂತ GB ಎಲ್ಲೂ ಹೋಗ್ತಾ ಇಲ್ಲ. ಓಕೆನಾ? ಆ್ಯಕ್ಚುಲಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ಹೋಗ್ತಾ ಇದೀವಿ ಕಾರಲ್ಲಿ. ಸುಮ್ಮನೆ ಯಾಕೆ ಸರಿ ಕಾಸು. ಆಮೇಲೆ ಲೋಡ್ ಸಿಗಾಕೊಂಡ್ರೆ ಮಾತ್ರ ಸರ್ತಿ. ಸುಮ್ಮನೆ ಕಾಸ್ಟ್ಲಿ ಗೋಲ್ಗಪ್ಪ ಬೇಡ. ಇದು ಇಲ್ಲಿ ಏನೋ ತಿನ್ನೋಣ, ಐಸ್ ಕ್ರೀಮ್ ಏನೋ ತಿನ್ನೋಣ ಅಂತೇಳಿ ಬಂದಿದ್ದೀವಿ. ಸೊ ನೋಡೋಣ ಏನು ತಿನ್ನೋದು ಏನು ಬಿಡೋದು ಅಂತ. ಏನು ಆ್ಯಂಡ್ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನೋಡಿದ್ದೀರಾ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.